ಒಂದೂರಲ್ಲಿ ರಾಮಪ್ಪ ಎಂಬ ಸೌದೆ ಮಾರುವ ವ್ಯಕ್ತಿ ವಾಸವಾಗಿರ್ತಾನೆ. ಅವನು ಸೌದೆಯನ್ನು ಮಾರಿದರೆ ಮಾತ್ರ ಅವನಿಗೆ ಮನೆಯಲ್ಲಿ ಊಟ ಮಾಡೋದಕ್ಕೆ ದವಸ ಧಾನ್ಯಗಳು ಮಾತ್ರ ಸಿಗ್ತಾ ಇರ್ತವೆ. ಅವನೇನು ಮಾಡ್ತಾನೆ ಅಂದರೆ ಯಾವಾಗಲೂ ಕಾಡಿಗೋಗಿ ಸೌದೆಯನ್ನು ಕಟ್ ಮಾಡಿ ತರಬೇಕಾಗುತ್ತೆ. ಹೀಗೆ ಒಂದು ದಿವಸ ಕಾಡಿಗೆ ಹೋಗಿ ಸೌದೆಯನ್ನು ಕತ್ತರಿಸಿ ತರಬೇಕಾದ್ರೆ ಆ ಊರಿನ ಜನಗಳೇನು ಮಾಡ್ತಾರೆ, ಅವನಿಗೆ ಸೌದೆಯನ್ನು ಕತ್ತರಿಸೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಕಾಡಿನಲ್ಲಿರೋ ಸೌದೆಗಳನ್ನೆಲ್ಲ ಕಟ್ ಮಾಡಿದರೆ ಒಂದೊಂದು ದಿವಸ ಏನಾಗುತ್ತೆ ಅಂದರೆ ಕಾಡು ಬರಿದಾಗುತ್ತೆ. ಆಮೇಲೆ ಈ ಹಚ್ಚ ಹಸಿರು ಇಲ್ಲ ಇರೋದೆಲ್ಲ ಏನಾಗುತ್ತೆ, ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದನ್ನು ಕಟ್ ಮಾಡೋದಕ್ಕೆ ಅವ್ರು ಬಿಡೋದಿಲ್ಲ. ಅವನೇನು ಮಾಡ್ತಾನೆ, ಅವತ್ತಿನ ದಿವಸ ವಾಪಸ್ ಮನೆಗೆ ಹಿಂದಿರುಗ್ತಾನೆ. ಅವತ್ತಿನ ದಿವಸ ಅವ್ರ ಮನೇಲಿ ಏನೂ ತಿನ್ನೋದಕ್ಕಿರೋದಿಲ್ಲ. ಏನು ಮಾಡ್ತಾನೆ ಅಂದರೆ ಬರೀ ಒಂದು ಲೋಟ ನೀರು ಕುಡ್ದು ಎಲ್ಲರೂ ಮಲ್ಕೊಳ್ತಾರೆ. ಮಾರನೇ ದಿವಸ ಏನು ಮಾಡ್ತಾನೆ ಅಂದರೆ ಕಟ್ಟಿಗೆ ಹುಡ್ಕೊಳ್ತಾ ಹೋಗ್ತಾನೆ. ಅವನಿಗೆಲ್ಲೂ ಸಿಗೋದಿಲ್ಲ ಪಾಪ. ಏನು ಮಾಡ್ತಾನೆ, ಕೊಡ್ಲಿ ತೊಗೊಂಡು ಹೋಗ್ತಾನೆ. ಅಲ್ಲೊಂದು ದೊಡ್ಡದೊಂದು ನದಿ ಹತ್ರ ಒಂದು ಮರ ಇರುತ್ತೆ, ಅದು ಸ್ವಲ್ಪ ಒಣಗಿರುತ್ತೆ. ಇದನ್ನು ಕಟ್ ಮಾಡಿ ನಾವು ಮಾರಿದರೆ ನನಗೆ ದುಡ್ಡು ಬರುತ್ತೆ. ದುಡ್ಡು ಬಂದ ಮೇಲೆ ನನ್ನ ಸಂಸಾರಕ್ಕೆ ಏನೇನು ಬೇಕೋ ದವಸ ಧಾನ್ಯಗಳನ್ನು ತಗೋ ಹೋಗ್ಬೋದು ಅಂತ ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂದರೆ ಆ ಕಟ್ಟಿಗೆ ಮರನ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಡಿಬೇಕಾದ್ರೆ ಏನಾಗುತ್ತೆ ಅಂದರೆ ಮಿಸ್ಸಾಗಿ ಅವ್ನ ಕೊಡಲಿ ಏನಾಗುತ್ತೆ, ಆ ನದಿ ಒಳಗೆ ಬಿದ್ದೋಗ್ಬಿಡುತ್ತೆ. ಅವನು ಏನು ಮಾಡೋದು ಅಂತ ನದಿ ಹತ್ರ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ಕೊಡಲಿ ಬಿದ್ದೋಯ್ತಲ್ಲ ಅಂತ ಹೇಳಿ ತುಂಬಾ ಅಳ್ತಾನೆ. ಅವನಿಗೆ ಬೇರೆ ಮಾಡೋದಕ್ಕೆ ಏನು ವೃತ್ತಿ ಗೊತ್ತಿಲ್ಲ, ಬರೀ ಕಟ್ಟಿಗೆಯನ್ನು ಕಡ್ದು ಮಾರಿದ್ದೇ ಜೀವನ ಆಗಿತ್ತು. ಹೀಗೆ ಅಳ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿಂದ ಒಂದು ಯಕ್ಷಿಣಿ ಪ್ರತ್ಯಕ್ಷ ಆಗುತ್ತೆ ನದಿಯೊಳಗೆ. ಯಾಕೆ ನೀನು ಅಳ್ತಿದ್ಯಾ ಅಂತ ಕೇಳಿದಾಗ, ನಾನು ಹೀಗೆ ಮರ ಕಡಿಬೇಕಾದ್ರೆ ಅದು ಮಿಸ್ಸಾಗಿ ಕೊಡಲಿ ಅದರೊಳಗೆ ಬಿದ್ದೋಯ್ತು ಅಂತ ಹೇಳ್ತಾನೆ. ಆವಾಗ ಯಕ್ಷಿಣಿ ಏನು ಮಾಡುತ್ತೆ ಅಂದರೆ ನದಿಯಿಂದ ಒಳಗೆ ಮುಳುಗಿ ಮೇಲೆತ್ತಿ ಒಂದು ಚಿನ್ನದ ಕೊಡಲಿಯನ್ನು ತೆಗಿತಾಳೆ. ತೆಗೆದುಬಿಟ್ಟು ಇದು ನಿಂದ ಕೊಡಲಿ ಅಂತ ಕೇಳ್ತಾಳೆ. ಇದು ನನ್ನದಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಯಕ್ಷಿಣಿ ಮತ್ತೆ ನದಿಯೊಳಗೆ ಮುಳುಗಿ ಚಿನ್ನದ ಕೊಡಲಿಯನ್ನು ತೆಕ್ಕೊಡ್ತಾಳೆ. ಇದು ನಿಂದ ಅಂತ ಕೇಳಿದಾಗ ಇದು ನನ್ನದಲ್ಲ ಅಂತ ಮತ್ತೆ ಹೇಳ್ತಾನೆ. ಮತ್ತೆ ಮೂರನೇ ಸತಿ ಏನು ಮಾಡ್ತಾಳೆ ಯಕ್ಷಿಣಿ, ನದಿಯೊಳಗೆ ಮುಳುಗಿ ಎದ್ದಾಗ ಕೊಡಲಿನ ತೆಕ್ಕೊಡ್ತಾಳೆ. ಕಬ್ಬಿಣದ ಕೊಡಲಿಯನ್ನು ತೆಗೆದಾಗ ಇದು ನನ್ನದೇ ಕೊಡಲಿ ಅಂತ ಹೇಳ್ತಾನೆ. ಆ ಯಕ್ಷಿಣಿಗೆ ಏನಾಗುತ್ತೆ ಅಂದರೆ ಇವನ ಪ್ರಾಮಾಣಿಕತೆಯನ್ನು ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ ಯಕ್ಷಿಣಿಗೆ. ಅದಕ್ಕೆ ಏನು ಮಾಡ್ತಾಳೆ, 3 ಕೊಡಲಿನ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು 3 ಕೊಡಲಿನ ಕೊಟ್ಟು ಕಳಿಸ್ತಾಳೆ. ಅವನು ತುಂಬ ಖುಷಿಯಿಂದ ಏನು ಮಾಡ್ತಾನೆ ಅಂದರೆ ಆ 3 ಕೊಡಲಿಯನ್ನು ಮನೆಗೆ ತಗೊಂಬರ್ತಾನೆ. ಆ 3 ಕೊಡಲಿಯನ್ನು ತಗೊಂಬಂದು ಮನೆಗೆ ಇಡ್ತಾನೆ. ಆವತ್ತಿನಿಂದ ಏನಾಗುತ್ತೆ, ಅವನ ಮನೆಯಲ್ಲಿ ಆಹಾರ ಸಂಪತ್ತು ಎಲ್ಲದೂ ಸಮೃದ್ಧಿಯಾಗಿ ಅವನಿಗೆ ಸಿಗುತ್ತೆ. ಯಾಕಂದರೆ ಅವನು ಯಾವತ್ತೂ ಬೇರೆಯವ್ರ ವಸ್ತು ಮೇಲೆ ಅವನು ಆಸೆ ಪಡಲಿಲ್ಲ. ಅವನು ಕಷ್ಟಪಟ್ಟು ದುಡ್ದು ತಿಂತಿದ್ದ, ಬೇರೆಯವ್ರ ವಸ್ತು ಮೇಲೆ ಯಾವತ್ತೂ ಅವನು ಆಸೆ ಪಡಲಿಲ್ಲ. ಆದರೆ ಯಕ್ಷಿಣಿಗೆ 3 ಕೊಡಲಿಯನ್ನು ಕೊಟ್ಟೋಗ್ರೂ ಸಹ ಅವನಿಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ಇಲ್ಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಬೇಕು. ನಮಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನೆಲ್ಲ ದೋಚ್ಕೊಂಡ್ಬಂದು ನಾವು ಜೀವನ ಮಾಡಬಾರ್ದು. ನಮಗೆ ಇದ್ದಿದ್ರಲ್ಲೇ ನಾವು ಜೀವನವನ್ನು ಸಾಗಿಸ್ಬೇಕು. ಈ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದ್ದರೆ ಜೀವನದಲ್ಲಿ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾರೇ ಆಗಿರಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಇರಿ. ಇವತ್ತು ನಮಗೆ ಕಷ್ಟ ಇರ್ಬೋದು, ಮುಂದೊಂದು ದಿವಸ ನಮಗೆ ಒಳ್ಳೆಯ ದಿವಸಗಳು ಬಂದೇ ಬರುತ್ತೆ ಅಂತ ಕಾಯುವ ತಾಳ್ಮೆ ನಮಗಿರಬೇಕು.